ಸ್ನೇಹಿತರು ಹೇಗೆ ಇರಬೇಕು ಎನ್ನುವುದಕ್ಕೆ ಕರ್ನಾಟಕ ರಾಜಕೀಯದಲ್ಲಿ ಉದಾಹರಣೆ ಅಂತಿದ್ದ ಇಬ್ಬರ ನಡುವೆ ಇದೀಗ ಎಲ್ಲವೂ ಹಿಂದಿನಂತಿಲ್ಲ. ಅದಕ್ಕೆ ಇಬ್ಬರು ಕೊಡ್ತಾ ಇರುವಂತಹ ಕಾರಣಗಳು ಒಂದೊಂದು. ಹುಟ್ಟಿದಾಗ ಸಹೋದರರು, ಬೆಳೆದಾಗ ದಾಯಾದಿಗಳು ಎನ್ನುವ ಹಾಗೆ ರೆಡ್ಡಿ ಬ್ರದರ್ಸ್ ನಡುವಿನ ಸಂಬಂಧವು ಅಷ್ಟಕ್ಕಷ್ಟೇ. ಕರ್ನಾಟಕ ರಾಜಕಾರಣದ ಮಟ್ಟಿಗೆ ರಾಮ ಲಕ್ಷ್ಮಣರಂತಿದ್ದ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಬಿರುಕು ಸೃಷ್ಟಿಯಾಗಿದೆ. ಅತ್ಯಾಪ್ತ ಸ್ನೇಹಿತ ಗಣಿದಣಿ ಜನಾರ್ದನ್ ರೆಡ್ಡಿ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ಬಹಿರಂಗವಾಗಿಯೇ ಸಮರ ಸಾರಿದ್ದಾರೆ. ಜನಾರ್ದನ್ ರೆಡ್ಡಿ ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ರಾಜಕೀಯವಾಗಿ ಮುಗಿಸುವ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪ ಮಾಡಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆತ್ಮೀಯ ಮಿತ್ರರಾಗಿದ್ದಂತಹ ರಾಮುಲು ರೆಡ್ಡಿ ನಡುವಿನ ವಿರಸ ನಾಡಿನ ಗಮನ ಕೂಡ ಸೆಳೆದಿದ್ದು, ಎಂತಹ ಫ್ರೆಂಡ್ಶಿಪ್ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಅಂತ ಹೇಳಿ ಮಾತಾಡ್ಕೊಳ್ತಿದ್ದಾರೆ. ಬಾಲ್ಯ ಸ್ನೇಹಿತರಾಗಿದ್ದ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಇಷ್ಟರ ಮಟ್ಟಿಗೆ ಕಂದಕ ನಿರ್ಮಾಣ ಆಗೋಕ್ಕೆ ಕಾರಣ ಏನು? ಯಾವೆಲ್ಲ ವಿಚಾರಗಳು ರೆಡ್ಡಿ ಮತ್ತು ಶ್ರೀರಾಮುಲು ಸಂಬಂಧವನ್ನು ಕೆಡಿಸಿದ್ವು ಎಂಬುದನ್ನು ನೋಡೋಣ. ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಅತ್ಯಾಪ್ತ ಸ್ನೇಹಿತರಾಗಿದ್ದ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಈಗ ನಾನೊಂದು ತೀರ ನೀನೊಂದು ತೀರ ಅಂತಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದ ಮುನಿಸು ಇದೀಗ ದೊಡ್ಡ ಜ್ವಾಲಾಮುಖಿಯಾಗಿ ವಿಸ್ಫೋಟವಾಗಿದೆ. ಆಪ್ತ ಮಿತ್ರನ ವಿರುದ್ಧವೇ ಶ್ರೀರಾಮುಲು ಬಹಿರಂಗ ಯುದ್ಧಕ್ಕೆ ಎಳೆದಿದ್ದಾರೆ. ರೆಡ್ಡಿ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿಬಿಟ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು, BJPಯ ತೊರೆಯುವ ಮಾತುಗಳನ್ನೂ ಆಡಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ನಲ್ಲಿ BJP ಅಭ್ಯರ್ಥಿ ಬಂಗಾರು ಹನುಮಂತು ಸೋಲಿಗೆ ಶ್ರೀರಾಮುಲುನೇ ಕಾರಣ ಎಂಬ ದೂರು ಶ್ರೀರಾಮುಲು ಅವರನ್ನು ರೊಚ್ಚಿಗೆಬ್ಸಿದೆ. ನನ್ನ ವಿರುದ್ಧ ರೆಡ್ಡಿಯೇ ದೂರು ಕೊಟ್ಟಿದ್ದಾರೆ ಅಥವಾ ಕೊಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಬಹಿರಂಗವಾಗಿಯೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ತಮ್ಮ ಹಾಗೂ ರೆಡ್ಡಿ ನಡುವಿನ ನಡೆಯುತ್ತಿದ್ದಂತಹ ಶೀತಲ ಸಮರವನ್ನು ಇದೀಗ ಮತ್ತೊಂದು ಹಂತಕ್ಕೆ ಶ್ರೀರಾಮುಲು ಕೊಂಡೊಯ್ದಿದ್ದಾರೆ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ನಡುವಿನ ಭಿನ್ನಮತ ಶುರುವಾಗಿದ್ದು 2018ರಲ್ಲಿ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ 2008ರಲ್ಲಿ BJP ಅಧಿಕಾರಕ್ಕೆ ಬರಲು ಶ್ರಮಿಸಿದಂತಹ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದರು. ಆದರೆ ಗಾಲಿಯ ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ BJP ನಿಲ್ಲಲೇ ಇಲ್ಲ. ಇತ್ತ ಶ್ರೀರಾಮುಲು ಕೂಡ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದರು. 2018ರ ವಿಧಾನಸಭಾ ಚುನಾವಣೆ ವೇಳೆ ಮೈಸೂರಿನಲ್ಲಿ ಪ್ರಚಾರ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ BJP ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಅಮಿತ್ ಶಾ ಜನಾರ್ದನ್ ರೆಡ್ಡಿಗೂ ಹಾಗೂ BJPಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದರು. ಇದಕ್ಕೆ ಶ್ರೀರಾಮುಲು ಕೂಡ ಅಂದರೆ ಜನಾರ್ದನ್ ರೆಡ್ಡಿಯ ಅತ್ಯಾಪ್ತ ಆಗಿದ್ದಂತಹ ಶ್ರೀರಾಮುಲು ಕೂಡ ಇದಕ್ಕೆ ದನಿಯನ್ನು ಗೂಡಿಸಿದರು. ಅಮಿತ್ ಶಾ ಹೇಳಿದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತಲೂ ಕೂಡ ಹೇಳಿದರು. ಇದು ಜನಾರ್ದನ್ ರೆಡ್ಡಿಗೆ ಶ್ರೀರಾಮುಲು ಅವರಿಗೆ ಬೇಸರ ಉಂಟು ಮಾಡಲಿಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಆಗಿತ್ತು. ಅದಾದ ಬಳಿಕ ರೆಡ್ಡಿ ಹಾಗೂ ರಾಮುಲು ನಡುವೆ ಅಂತರ ಕಾಯ್ದುಕೊಂಡಿದ್ದರು. ಇದಾದ ಬಳಿಕ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮೊಮ್ಮಗಳ ನಾಮಕರಣಕ್ಕೂ ಕೂಡ ಗೈರು ಹಾಜರಾಗಿದ್ದರು. ಇದೆಲ್ಲರ ಗಮನ ಕೂಡ ಸೆಳೆದಿತ್ತು. ಇನ್ನು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತಹ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ಬಿರುಕು ಸೃಷ್ಟಿಗೆ ಪ್ರಮುಖವಾದಂಥ ಒಂದಷ್ಟು ಕಾರಣಗಳಿದ್ದಾವೆ. ಈಗ ಆಲ್ರೆಡಿ ಒಂದು ಕಾರಣಗಳನ್ನು ನಾನೀಗ ಹೇಳಿದೆ. ಮತ್ತೊಂದು ಕಾರಣ 2023ರ ವಿಧಾನಸಭಾ ಚುನಾವಣೆ ವೇಳೆ ಜನಾರ್ದನ್ ರೆಡ್ಡಿ BJPಗೆ ವಾಪಸ್ ಬರೋಕ್ಕೆ ಮುಂದಾಗಿದ್ದರು. ಈ ಬಗ್ಗೆ BJP ನಾಯಕರ ಜೊತೆಯೂ ಕೂಡ ಜನಾರ್ದನ್ ರೆಡ್ಡಿ ಚರ್ಚೆಯನ್ನು ನಡೆಸಿದರು. ಕಮಲ ಪಡೆಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಶ್ರೀರಾಮುಲು ವಾಪಸಿ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾಯಿತ್ತು. ಆದರೆ ಈ ಬಗ್ಗೆ ಶ್ರೀರಾಮುಲು ಯಾವುದೇ ರೀತಿಯಾದಂತಹ BJP ನಾಯಕರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ. ಇದು ಜನಾರ್ದನ್ ರೆಡ್ಡಿ ಅವರಿಗೆ ಬೇಸರವನ್ನು ಮೂಡಿಸಲಿಕ್ಕೆ ಮತ್ತೊಂದು ಪ್ರಮುಖವಾದಂಥ ಕಾರಣ. ತಮ್ಮನ್ನು BJPಗೆ ಸೇರಿಸಿಕೊಳ್ಳೋಕ್ಕೆ ನಿರಾಕರಿಸಿದ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಜನಾರ್ದನ್ ರೆಡ್ಡಿ ಸ್ಥಾಪನೆಯನ್ನು ಮಾಡ್ತಾರೆ. ಆಗ ತಮ್ಮ ಅತ್ಯಾಪ್ತ ಸ್ನೇಹಿತ ಶ್ರೀರಾಮುಲು ಅವರನ್ನು ಕರ್ನಾಟಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂದರೆ KRPPಗೆ ರೆಡ್ಡಿ ಕರೀತಾರೆ. ಆದರೆ ನಾನು BJP ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ರಾಮುಲು ಖಡಕ್ಕಾಗಿ ಒಂದು ಸಂದೇಶವನ್ನು ಕೊಡ್ತಾರೆ. ಇಲ್ಲಿಂದ ಇವರಿಬ್ಬರ ನಡುವಿನ ಅಂತರ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. 2023ರ ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮಾಂತರದಿಂದ BJP ಅಭ್ಯರ್ಥಿಯಾಗಿ ಶ್ರೀರಾಮುಲು ಸ್ಪರ್ಧೆಯನ್ನು ಮಾಡಿ ಸೋಲ್ತಾರೆ. ಇಲ್ಲಿ ಜನಾರ್ದನ್ ರೆಡ್ಡಿ KRPP ಅಭ್ಯರ್ಥಿ ಕಣಕ್ಕೆ ಇಳಿಸಿರಲಿಲ್ಲ. ಆದರೂ ಕೂಡ ರಾಮುಲುಗೆ ಜನಾರ್ದನ್ ರೆಡ್ಡಿ ಒಳಏಟನ್ನು ಕೊಡುವಂತಹ ಮೂಲಕ ರಾಮುಲು ಸೋಲಿಗೆ ಕಾರಣ ಆದರು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾಯಿದೆ. ಇದು ಶ್ರೀರಾಮುಲು ಅವರಿಗೆ ಬೇಸರವನ್ನು ಕೂಡ ತರಿಸಿತ್ತು. ಇನ್ನು KRPP ಪಕ್ಷ ಕಟ್ಟಿ BJPಗೆ ಪೆಟ್ಟು ನೀಡಿದಂತಹ ಜನಾರ್ದನ್ ರೆಡ್ಡಿ ಕಮಲ ಪಡೆಗೆ ವಾಪಸ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಾಮುಲು ಹಾಗೂ ಸೋಮಶೇಖರ್ ರೆಡ್ಡಿ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು.
ಇದು ಕೂಡ ಜನಾರ್ದನ್ ರೆಡ್ಡಿ ಮನಸ್ಸಲ್ಲಿ ಬೇಸರವನ್ನು ಉಂಟು ಮಾಡಲಿಕ್ಕೆ ಮತ್ತೊಂದು ಕಾರಣ ಆಯಿತು. ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದಂತಹ ಶ್ರೀರಾಮುಲು ಕೂಡ ಸೋಲನ್ನು ಅನುಭವಿಸ್ತಾರೆ. ಅವರಿಗೆ BJP ಟಿಕೆಟ್ ನೀಡೋಕ್ಕೆ ಜನಾರ್ದನ್ ರೆಡ್ಡಿ ಪರೋಕ್ಷವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಶ್ರೀರಾಮುಲು ಸೋಲ್ತಾರೆ ಅಂಥೇಳಿ ಸರ್ವೆ ಹೇಳಿದೆ ಅಂಥೇಳಿ ರೆಡ್ಡಿ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಶ್ರೀರಾಮುಲು ಸೋಲು ಅನುಭವಿಸ್ತಾರೆ. ಘಟನೆ ಕೂಡ ರೆಡ್ಡಿ ಹಾಗೂ ಶ್ರೀರಾಮುಲುನ ನಡುವಿನ ವಿರಸಕ್ಕೆ ಮತ್ತೊಂದು ಕಾರಣ ಆಗುತ್ತೆ. ಇನ್ನೊಂದು ಪ್ರಮುಖವಾದಂಥ ರೀಸನ್ ಅಂತಂದರೆ ಸಂಡೂರು ಬೈ ಎಲೆಕ್ಷನ್ನ ವೇಳೆ BJP ಟಿಕೆಟ್ಗೆ ಶ್ರೀರಾಮುಲು ಹೆಸರು ಕೇಳಿಬಂದಿತ್ತು. ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದಂಥ ಶ್ರೀರಾಮುಲುಗೆ ಮತ್ತೆ ರಾಜಕೀಯದಲ್ಲಿ ಮುನ್ನೆಲೆ ಬರಲಿಕ್ಕೆ ಮುಂದಾಗಿದ್ದರು. ಸಂಡೂರಿನಲ್ಲಿ BJPಯಿಂದ ಸ್ಪರ್ಧೆಯನ್ನು ಕೂಡ ಬಯಸಿದರು. ಆದರೆ ಜನಾರ್ದನ್ ರೆಡ್ಡಿ ತಮ್ಮ ಆಪ್ತ ಬಂಗಾರು ಹನುಮಂತಿಗೆ BJP ಟಿಕೆಟನ್ನು ಕೊಡಿಸಿದರು. ಇದು ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಇದ್ದಂತಹ ಅಂತರ ಇನ್ನಷ್ಟು ಹೆಚ್ಚಳವನ್ನು ಮಾಡಲಿಕ್ಕೆ ಕಾರಣ ಆಯಿತು. ಆದರೆ ಬಂಗಾರು ಹನುಮಂತು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಎಲೆಕ್ಷನ್ನಲ್ಲಿ ಸೋಲನ್ನು ಅನುಭವಿಸ್ತಾರೆ. ಇದಕ್ಕೆ ಶ್ರೀರಾಮುಲು ಕಾರಣ ಅಂತ ಹೇಳಿಬಿಟ್ಟು ಹೈಕಮಾಂಡಿಗೆ ದೂರನ್ನು ಕೂಡ ಕೊಡ್ತಾರೆ. ಇದೇ ವಿಚಾರವಾಗಿ BJP ಕೋರ್ ಕಮಿಟಿಯ ಸಭೆಯಲ್ಲಿ ಪ್ರಸ್ತಾಪವನ್ನು ಕೂಡ ರೆಡ್ಡಿ ಮಾಡ್ತಾರೆ. ಜೊತೆಗೆ ಬಂಗಾರು ಹನುಮಂತನು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ಕೋರ್ ಕಮಿಟಿ ಸಭೆಯಲ್ಲಿ BJP ಉಸ್ತುವಾರಿ ಆಗಿದ್ದಂತಹ ರಾಮಮೋಹನ್ ಏನಿರ್ತಾರೆ ಅವರು ನೇರವಾಗಿಯೇ ಬಂಗಾರು ಹನುಮಂತು ಸೋಲಿಕ್ಕೆ ನೀವು ಕಾರಣ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಈ ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ಶ್ರೀರಾಮುಲು ಆ ಒಂದು ಸಭೆಯಿಂದನೇ ಆಚೆ ಬರಲಿಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹಿರಿಯ ನಾಯಕರು ಎಲ್ಲರೂ ಕೂಡ ರಾಮುಲು ಅವರನ್ನು ಮನವೊಲಿಸುವ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರಾಮುಲು ಅವರಿಗೆ ಮತ್ತೊಂದು ಬೇಸರ ಏನು ಅಂತಂದರೆ BJPಯ ರಾಜ್ಯಾಧ್ಯಕ್ಷ ಆಗಿದ್ದಂತಹ BY ವಿಜೇಂದ್ರನು ಕೂಡ ನನ್ನ ಪರವಾಗಿ ನಿಲ್ಲಿಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇದು ರಾಮುಲು ಅವರನ್ನು ಮತ್ತಷ್ಟು ಅಸಮಾಧಾನ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಆಗುತ್ತೆ. ಎಲ್ಲೋ ಒಂದು ಕಡೆ BJPಯಿಂದ ಒಂದಷ್ಟು ಮಾಧ್ಯಮಗಳಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನನಗೆ BJPಗೆ ನನ್ನ ಅವಶ್ಯಕತೆ ಇಲ್ಲ ಅಂತಂದರೆ ನಾನು ಪಾರ್ಟಿ ಬಿಡಲಿಕ್ಕೂ ಕೂಡ ಸಿದ್ಧ ಇದ್ದೇನೆ ಅನ್ನುವಂತಹ ಒಂದು ಮಾತನ್ನು ಹೇಳುವಂತಹ ಕೆಲಸವನ್ನು ರಾಮುಲು ಮಾಡ್ತಾರೆ. ಆ ಮೂಲಕ BJPಯ ನಾಯಕರಿಗಾಗಿರ್ಬೋದು BJP ಹೈಕಮಾಂಡಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ರಾಮುಲು ಮಾಡ್ತಾರೆ. ಇದರ ಬೆನ್ನಲ್ಲೇ ಮಾಜಿ ಸಚಿವ ಹಾಗೆಯೇ ಹಿರಿಯ BJP ನಾಯಕ ಶ್ರೀರಾಮುಲು ಕಾಂಗ್ರೆಸ್ ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಚರ್ಚೆನೂ ಕೂಡ ಶುರುವಾಗುತ್ತೆ. ಇದರ ಬೆನ್ನಲ್ಲೇ ಈ ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲೇ ಮಾಜಿ ಸಚಿವರಾಗಿದ್ದಂತಹ ಗಾಲಿ ಜನಾರ್ದನ್ ರೆಡ್ಡಿ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡ್ತಾರೆ. BJP ಜೊತೆಗೆ ಕಳೆದ ಹಲವು ದಶಕಗಳಿಂದಲೂ ಕೂಡ ಗುರುತಿಸಿಕೊಂಡಿದ್ದಂತಹ ಶ್ರೀರಾಮುಲು ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅಷ್ಟು ಸಕ್ಸಸ್ಸನ್ನು ಕೂಡ ಕಂಡಿಲ್ಲ. ಅಲ್ಲದೆ ರಾಮುಲು ಅವರು ಇತ್ತೀಚೆಗೆ ನಡೆದಂತಹ ಸಂಡೂರು ವಿಧಾನಸಭಾ ಉಪಚುನಾವಣೆಯಲ್ಲೂ ಕೂಡ BJP ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಆರೋಪ ಜನಾರ್ದನ್ ರೆಡ್ಡಿ ಮಾಡಿದರು. ಇದು ರಾಜಕೀಯದಲ್ಲಿ ಹೊಸ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇದ್ರ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಒಂದು ಮಾತನ್ನು ಹೇಳಿದರು. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರನ್ನು ಕೊಡಲಿಕ್ಕೆ DCM DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಮತ್ತೊಬ್ಬ ವಾಲ್ಮೀಕಿ ಸಮುದಾಯದ ನಾಯಕರೊಬ್ಬರನ್ನು ಹುಡುಕ್ತಿದ್ದಾರೆ. ಅದರಲ್ಲಿ ಶ್ರೀರಾಮುಲು ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರನ್ನು ಕೊಡಲಿಕ್ಕೆ ಅವರಿಗೆ ಪರ್ಯಾಯವಾಗಿ ನಾಯಕರನ್ನು ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ DK ಶಿವಕುಮಾರ್ ಅವರು ಶ್ರೀರಾಮುಲು ಅವರನ್ನು ಪಕ್ಷಕ್ಕೆ ಕರೆತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಮೂಲಕ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮುಂದುವರಿಯುವುದು ಬೇಡ ಅನ್ನುವಂಥ ಒಂದು ಚರ್ಚೆಗಳು ಶುರುವಾದಂಥ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಅಂದರೆ ವಾಲ್ಮೀಕಿ ಹಿಂದುಳಿದ ವರ್ಗದ ಪ್ರಬಲವಾದಂಥ ನಾಯಕನಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಿದೆ. ಜೊತೆಗೆ ಆಗ್ರಹನೂ ಕೂಡ ಕೇಳಿಬರ್ತಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರನ್ನು ಕೊಡುವಂತಹ ನಿಟ್ಟಿನಲ್ಲಿ ಇದೀಗ DK ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಶ್ರೀರಾಮುಲು ಅವರನ್ನು ಕರೆತಂದು ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಆದರೆ ಈ ಬಗ್ಗೆ DCM DK ಶಿವಕುಮಾರ್ ನಾವು ಯಾವುದೇ ರೀತಿಯಾದಂಥ ಚರ್ಚೆಯನ್ನು ಮಾಡಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಂಪೂರ್ಣವಾಗಿ ಈ ಆರೋಪವನ್ನು ಅಲ್ಲಗಳೆಯುವಂಥ ಕೆಲಸವನ್ನು ಮಾಡಿಲ್ಲ. ನೋಡೋಣ, ಮುಂದಿನ ರಾಜಕೀಯದಲ್ಲಿ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಮುಂದಿನ ದಿನಗಳಲ್ಲಿ ರಾಮುಲು BJPಯಲ್ಲೇ ಉಳ್ಕೋತಾರಾ ಅಥವಾ BJP ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಇದೀಗ ರಾಜ್ಯ BJPಯಲ್ಲಿ ದೋಸ್ತಿಗಳ ಜಗಳ ಏನಿದೆ ಇದನ್ನು ಶಮನ ಮಾಡುವಂಥ ಜವಾಬ್ದಾರಿಯನ್ನು ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿರುವಂಥದ್ದು. ಸೊ ಅವರು ಈ ಒಂದು ದೋಸ್ತಿಗಳ ನಡುವಿನ ಇರುವಂತಹ ಒಂದು
ಭಿನ್ನಾಭಿಪ್ರಾಯ ಏನಿದೆ ಅದನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಒಟ್ಟಿನಲ್ಲಿ ಮೊದಲಿಂದಲೂ ಕೂಡ ಕುಚುಕುಗಳಾಗಿದ್ದಂತಹ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸಂಬಂಧ ಇದೀಗ ಹಳಸಿದೆ. BJPಗೆ ಇತ್ತೀಚೆಗೆ ವಾಪಸ್ ಆದಂತಹ ಜನಾರ್ದನ್ ರೆಡ್ಡಿ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗ್ತಾ ಇರುವಂಥದ್ದು ಶ್ರೀರಾಮುಲು ಅವರ ಬೇಸರಕ್ಕೂ ಕೂಡ ಕಾರಣ ಆಗಿದೆ. ಜನಾರ್ದನ್ ರೆಡ್ಡಿ ವಾಪಸ್ ಬಂದಿರೋದ್ರಿಂದ ತಾನು ಸೈಡ್ಲೈನ್ ಆಗ್ತಿದ್ದೀನಿ ಅನ್ನುವಂಥ ಒಂದು ಭಾವನೆ ಶ್ರೀರಾಮುಲು ಅವರಿಗೆ ಮೂಡಿದೆ. ನೋಡೋಣ ಅವರ ಮುಂದಿನ ರಾಜಕೀಯ ತೀರ್ಮಾನ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ನಿಮಗೆ ಶ್ರೀರಾಮುಲು ಅವರ ನಡೆ ಆಗಿರ್ಬೋದು ಅಥವಾ ಶ್ರೀರಾಮುಲು ಅವರ ರಾಜಕೀಯದ ಮುಂದಿನ ಭವಿಷ್ಯದ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.